ನಾವು ತುಂಬಾ ಕೆಳಮಟ್ಟಕ್ಕಿದ್ದಾಗ ನಮಗೆ ಅನ್ನ ಕೊಟ್ಟವರನ್ನ, ನಾವು ತುಂಬಾ ಕೆಳಮಟ್ಟಕ್ಕಿದ್ದಾಗ ನಮಗೆ ಕೆಲಸ ಕೊಟ್ಟವರನ್ನ, ನಮಗೆ ಒಂದು ದಾರಿ ತೋರಿಸ್ತಾ ವ್ಯಕ್ತಿಗಳನ್ನ ಯಾವತ್ತೂ ಕೂಡ ನಾವು ಕಳ್ಕೋಬಾರ್ದು. ಒಂದು ದಿವಸ ಕೃಷ್ಣ ಮತ್ತೆ ಅರ್ಜುನ ಗಾಳಿಪಟ ಹಾರಿಸ್ತಾ ಕೂತಿದ್ರಂತೆ. ಆಗ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾನಂತೆ, ಅಲ್ಲ ಮಹಾಪ್ರಭು, ಆ ಗಾಳಿಪಟ ಅಷ್ಟು ಎತ್ತರಕ್ಕೆ ಹಾರ್ತಿದೆ, ಈ ಸೂತ್ರ ಅದನ್ನ ತಡೆದಿಟ್ಕೊಂಡಿದೆ, ಈ ಸೂತ್ರ ಇರ್ಲಿಲ್ಲ ಅಂದ್ರೆ ಅದು ಇನ್ನೂ ಎತ್ತರಕ್ಕೆ ಹಾರುತ್ತಲ್ವಾ ಅಂತ. ಈ ಮಾತನ್ನ ಕೇಳಿದ ತಕ್ಷಣ ಕೃಷ್ಣ ಆ ಸೂತ್ರವನ್ನ ಹರಿದ್ಬಿಡ್ತಾರಂತೆ. ತಕ್ಷಣ ಆ ಗಾಳಿಪಟ ಇನ್ನೂ ಎತ್ತರಕ್ಕೆ ಹಾರುತ್ತಂತೆ. ಒಂದಷ್ಟು ಹೊತ್ತು ಹಾರಾರಿ ಎಲ್ಲೋ ಒಂದು ಕಡೆ ಕೊಚ್ಚೆಗೆ ಹೋಗಿ ಅನಾಥವಾಗಿ ಬೀಳುತ್ತಂತೆ. ಆಗ ಶ್ರೀಕೃಷ್ಣ ಹೇಳ್ತಾನಂತೆ, ಆ ಗಾಳಿಪಟ ಹಾರ್ತಿರ್ಬೇಕಾದ್ರೆ ನಮಗನ್ಸುತ್ತೆ ಈ ಸೂತ್ರ ಅದನ್ನ ತಡೆದಿಟ್ಕೊಂಡಿದೆ ಅಂತ, ಬಟ್ ಆ ಗಾಳಿಪಟ ಅಷ್ಟು ಎತ್ತರಕ್ಕೆ ಹಾರೋದಕ್ಕೆ ಕಾರಣನೇ ಆ ಸೂತ್ರ. ಆ ಸೂತ್ರ ಇಲ್ಲದೆ ಇದ್ದಾಗ ಗಾಳಿಪಟ ಹೇಗೆ ಅನಾಥವಾಗಿ ಬಿತ್ತೋ ಅದೇ ರೀತಿ ನಮ್ಮ ಜೀವನದಲ್ಲಿರುವಂತಹ ಸಂಬಂಧಗಳು ಕೂಡ, ನಮ್ಮ ಸಂಬಂಧಗಳು ನಮಗೆ ಒಂದು ಎತ್ತರಕ್ಕೆ ಹೋಗೋ ತನಕ ನಮ್ಮ ಸಂಬಂಧಗಳು ನಮಗೆ ಬೇಕು. ನಮ್ಮ ಅಣ್ಣ ಬೇಕು, ತಮ್ಮ ಬೇಕು, ಅಪ್ಪ ಅಮ್ಮ ಎಲ್ಲರೂ ಬೇಕು. ಬಟ್ ಒಂದು ಲೆವೆಲಿಗೆ ಬೆಳೆದ ಮೇಲೆ ಆ ಸಂಬಂಧಗಳಿಲ್ಲ ಅಂದ್ರೆ ನಾನು ಇನ್ನೂ ಎತ್ತರಕ್ಕೆ ಹಾರ್ತೀನಿ ಅಂತ ನಮಗನ್ಸುತ್ತೆ. ನಾವು ಸಂಬಂಧಗಳನ್ನ ಬಿಟ್ಟ ಮೇಲೆ ಅಯ್ಯೋ ನಮಗೆ ಯಾರೂ ಇಲ್ಲ ಅಂತ ಒಂದು ಕಡೆ ದಿಕ್ಕು ತಪ್ಪಿ ಅನಾಥವಾಗಿ ಬಿದ್ದಿರ್ತೀವಿ. ಜೀವನದಲ್ಲಿ ಒಂದು ದುಡ್ಡನ್ನ ನೋಡಿದ್ಮೇಲೆ, ಒಂದು ಸಕ್ಸಸ್ನ ನೋಡಿದ್ಮೇಲೆ ಸಂಬಂಧಗಳ ಮೌಲ್ಯವನ್ನು ಯಾವತ್ತೂ ಕೂಡ ಕಳ್ಕೋಬಾರದು.